ಬಿಗ್ ಬಾಸ್ ಮನೆಯ ಹೀರೋ ಟಾಪ್ 5 ಅಲ್ಲಿ ಇವ್ರು ಇರ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಸೊ ಇವರ ಎಲಿಮಿನೇಷನ್ ಪ್ರತಿಯೊಬ್ಬರಿಗೂ ಅವರನ್ನು ಇಷ್ಟಪಡುವಂಥ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ. ಎಸ್, ಅದು ಬೇರೆ ಯಾರೂ ಅಲ್ಲ, ಶಿಶಿರ್ ಶಾಸ್ತ್ರಿ ಅವರು. ಬನ್ನಿ, ಅವರ ಒಂದು ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಅವ್ರಿಗೆ ಏನೆಲ್ಲ ಪಾಠ ಕಲಿಸ್ತು, ಏನು ಅವರಿಗೆ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅವ್ರಿಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಹಲೋ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ಸರ್, ಮೊದಲಿಗೆ ನಮಗೆ ನೀವು ಎಲಿಮಿನೇಟ್ ಆಗಿರೋದು ಶಾಕ್ ಆಗಿದೆ. ಸೊ ನಿಮಗೆ ಎಷ್ಟು ಶಾಕ್ ಆಗಿದೆ ಸರ್? ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಇದನ್ನ ಅಂತ? ಟು ಬಿ ಫ್ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ವಾರ ಎಲಿಮಿನೇಟ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಶಾಕಿಂಗ್ ಎಲಿಮಿನೇಷನ್ ಆಗಿತ್ತು. ಆ್ಯಂಡ್ ಈ ವಾರ ಆ್ಯಕ್ಚುಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಹೊರಗಡೆ ಬರೋದು ಇದೆಯಲ್ಲ, ಅದು ತುಂಬ ನೋವು ಕೊಟ್ಟಂಥ ವಿಚಾರ. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸರ್, ಬಿಗ್ ಬಾಸ್ ಮನೇಲಿ ಸ್ಟೇಜ್ ಮೇಲೆ ಸರ್ ಒಂದು ಮಾತು ಹೇಳ್ತಾರೆ, ಸುದೀಪ್ ಸರ್, ಡಿಗ್ನಿಫೈಡ್ ಆಗಿ ಆಟ ಆಡಿದ್ರಿ ಅಂತ. ಅದು ನಿಜ ಕೂಡ. ಬಟ್ ಎಲ್ಲೋ ಒಂದು ಕಡೆ ಡಿಗ್ನಿಫೈಡ್ ಆಗಿ ಆಟ ಆಡಿದ್ದೇ ತಪ್ಪಾಗೋಯ್ತಾ ಅನ್ನೋವಂಥ ಒಂದು ಪ್ರಶ್ನೆ ಫ್ಯಾನ್ಸಲ್ಲಿದೆ ಇವಾಗ. ಸೊ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಫ್ಯಾನ್ಸ್ ಎಲ್ಲರೂ ಆ ಡಿಗ್ನಿಫೈಡ್ ಆಟನ ತುಂಬ ಮೆಚ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ನನ್ನ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ಲಿಲ್ಲ. ನಾನು ಮೊದಲನೇ ದಿನ ಬಂದಾಗ ಹೆಂಗಿದ್ನೋ 80 ದಿನ ಆದಮೇಲೆ ಹೊರಗಡೆ ಬರಬೇಕಾದ್ರೂ ಹಾಗೆ ಇದ್ದೆ. ಸೊ ಆ ವಿಚಾರವಾಗಿ ನನಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಅಣ್ಣ ಕೂಡ ಅದನ್ನು ಸ್ಟೇಜ್ ಮೇಲೆ ಹೇಳಿದ್ದು, ನೀನು ಹೆಂಗೆ ಬಂದರೋ ಹಾಗೆ ಹೊರಗಡೆ ಹೋಗ್ತಿದ್ದೀರಾ ಅಂತ ಹೇಳಿದ್ದು. ಅದಕ್ಕೆ ಒಂದು ಸಿಕ್ಕಿದಂಥ ವ್ಯಾಲಿಡೇಷನ್, ಹೌದಪ್ಪ ನಾನು ಹಾಗೆ ಇದ್ದೆ ಅನ್ನೋದ್ರ ಖುಷಿ ಇದೆ. ಸೊ ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಎಸ್, ಇನ್ನೊಂದು ಶುರುವಿನಲ್ಲಿ ಬಂದಾಗ ಫಸ್ಟ್ 3-4 ವೀಕ್ಸ್ ನಿಮ್ಮ ಅಂದರೆ ಎಲ್ಲಿ ಏನು ಮಾತಾಡಬೇಕು, ಎಲ್ಲಿ ಏನು ಕೌಂಟ್ರ್ ಕೊಡಬೇಕು ಹಾಗೆ ಕೊಡ್ತಾ ಇದ್ರಿ. ಈಗ ಎಲಿಮಿನೇಷನ್ ಆಗೋಕ್ಕಿಂತ ಸ್ವಲ್ಪ 1-2-3 ವೀಕ್ಸ್ ಸ್ವಲ್ಪ ನೀವು ಸೈಲೆಂಟ್ ಆದ್ರಿ. ಅದು ಎಲ್ಲೋ ಒಂದು ಕಡೆ ನಿಮಗೆ ಡ್ರಾಬ್ಯಾಕ್ ಆಯಿತು ಅಂತ ಅನ್ಸುತ್ತಾ ಸರ್? ಆ್ಯಕ್ಚುಲಿ ನಾನು ಎಲಿಮಿನೇಟ್ ಆಗೋ 2 ವಾರಕ್ಕೆ ಮುಂಚೆ ನನ್ನನ್ನು ಯಾರೂ ಟಾರ್ಗೆಟ್ ಮಾಡ್ತಿರ್ಲಿಲ್ಲ, ಅಥವಾ ನನ್ನ ಹತ್ರ ಬಂದು ಯಾರು ನನ್ನನ್ನು ಪಾಯಿಂಟ್ ಔಟ್ ಮಾಡಿ ಏನೂ ಹೇಳ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್, ಎಲಿಮಿನೇಷನ್ ಟೈಮಲ್ಲಿ ಬಂದಾಗ ಗೌತಮಿ ಒಬ್ಬರು ನನ್ನ ಎಲಿಮಿನೇಷನ್ಗೆ ಹೆಸರು ತೊಗೋತಾರೆ, ನಾಮಿನೇಷನ್ಗೆ ಹೆಸರು ತೊಗೋತಾರೆ. ಅವ್ರಿಗೇನು ಉತ್ತರ ಕೊಡಬೇಕು ಅದನ್ನು ಕೊಟ್ಟಿದ್ದೆ. ಅದು ಬಿಟ್ಟು ನನ್ನ ಹತ್ರ ಜಗಳಕ್ಕಾಗಲಿ ಅಥವಾ ನನ್ನ ಹತ್ರ ಏನಾದರೂ ಕ್ಲಾರಿಟಿಗಾಗಲಿ ಆ ಥರ ಸಿಚುವೇಶನ್ಸ್ ಏನೂ ಕ್ರಿಯೇಟ್ ಆಗಲಿಲ್ಲ. ಸೊ ಹಾಗಾಗಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಅದೇ ಈ ವಾರ ಮಂಜು ಅವ್ರು ನನ್ನನ್ನು ನಾಮಿನೇಟ್ ಮಾಡಬೇಕು ಅನ್ನೋ ಸಿಚುವೇಶನ್ ಬಂದಾಗ ಅವರೊಂದಷ್ಟು ಕಾರಣಗಳು ಕೊಡ್ತಾರೆ, ಅದು ನನಗೆ ಇಷ್ಟ ಆಗಿರಲ್ಲ. ಅದಕ್ಕೆ ಅವ್ರಿಗೆ ಏನೇನೋ ತಿರುಗಿಸಿ ಉತ್ತರಗಳು ಕೊಡಬೇಕಾಗಿತ್ತು, ಅದನ್ನಷ್ಟು ಈ ವಾರ ಕೊಟ್ಟಿದ್ದೆ. ಸೊ ನನಗೆ ನಾನು ಹೆಂಗಿದ್ದೆ ಅಂದರೆ, ನನ್ನ ಪರ್ಸ್ನಲ್ ವ್ಯಕ್ತಿತ್ವಕ್ಕೆ ಏನೇನು ಅಡ್ಡ ಬರುತ್ತೋ ಅವಾಗಲೆಲ್ಲ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಎಲ್ಲೂ ಅದನ್ನು ಬಿಟ್ಕೊಟ್ಟಿಲ್ಲ. ಚೈತ್ರನ್ ವಿಚಾರದಲ್ಲಾಗಿರ್ಬೋದು, ಮಂಜೂರ್ ವಿಚಾರದಲ್ಲಾಗಿರ್ಬೋದು, ನನಗೆ ನನ್ನ ವ್ಯಕ್ತಿತ್ವಕ್ಕೆ ಅಡ್ಡ ಬರ್ತಾ ಇದೆ ಅಂತ ಎಲ್ಲ ಅನಿಸಿದೆಯೋ ಅಲ್ಲೆಲ್ಲ ಕಡೆನೂ ನಾನು ನಿಂತ್ಕೊಂಡು ಮಾತಾಡಿದ್ದೀನಿ. ಸೊ ನನ್ನ ವಿಷಯಕ್ಕೆ ಬರ್ತಿಲ್ಲ ಅಂದರೆ ನೀನಿರಪ್ಪ ನಿನ್ನ ಪಡಂಗೆ ನೀನು ಅಂತಲೇ ಬಿಟ್ಟಿದ್ದು ನಾನು. ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ಅನ್ನೋ ಕಾನ್ಸೆಪ್ಟ್ ಬರಲ್ಲ ಅಂದರೆ ವರ್ಕ್ ಆಗಲ್ಲ ಅನ್ನೋದು ಗೊತ್ತಾಯ್ತಲ್ಲ ಸರ್? ಅಂದರೆ ಹೌದಾ, ಇದು ಒಪ್ಕೊಳ್ತೀರಾ ನೀವು? ಹೌದು, ಆ ವಾರ ವರ್ಕ್ ಆಗಲ್ಲ ಅಂತ ಅನ್ನಿಸ್ತು. ಯಾವ ವಾರದಲ್ಲಿ ಅವರು ಟ್ರಂಪ್ ಕಾರ್ಡ್ ಚೂಸ್ ಮಾಡ್ತಾರೆ, ಬೇಡ ಅಂತ ಹೋಗ್ತಾರೆ, ಅದಾದಮೇಲೆ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಸೊ ಇದೆಲ್ಲ ಆದಾಗ ಹೌದು, ಇಲ್ಲಿ ಅಣ್ಣ ಅನ್ನೋ ಸಂಬಂಧಕ್ಕೆ ಯಾವುದೇ ಬೆಲೆ ಇಲ್ಲ, ಇಲ್ಲಿ ಬರೀ ಆಟನೇ ಮುಖ್ಯ ಆಗುತ್ತೆ ಅಂತ ಅನಿಸಿದುಂಟು. ಬಟ್ ಅದಾದಮೇಲೆ ನಾನು ಯಾವ ಥರ ವ್ಯಕ್ತಿ ಅಂದರೆ, ಈ ಬಿಗ್ ಬಾಸ್ ಮನೆಯಲ್ಲಿ ಸ್ಪೆಷಲಿ ನಾವು ಮೂವ್ ಆನ್ ಆಗಲಿಲ್ಲ ಅಂದರೆ ಯಾವುದನ್ನು ನಮ್ಮ ಆಟ ನಾವು ಆಡೋಕ್ಕಾಗಲ್ಲ. ಮೂವ್ ಆನ್ ಆದ್ರೇ, ಯಾವುದೇ ಬ್ಯಾಗೇಜಸ್ನ ಇಟ್ಕೊಳ್ಳದೆ ಮೂವ್ ಆನ್ ಆದ್ರೇ ನಾವು ಆಟ ಆಡೋದಕ್ಕೆ ಸಾಧ್ಯ. ಸೊ ನಾನು ಹಾಗೆ ಮೂವ್ ಆನ್ ಆದೆ, ಯಾವುದೇ ಬ್ಯಾಗೇಜಸ್ನ ಇಟ್ಕೊಳ್ಳಿಲ್ಲ, ಮೂವ್ ಆನ್ ಆದೆ. ಮೂವ್ ಆನ್ ಆದಮೇಲೆ ಮೋಸ್ಟ್ಲಿ ಆ ವ್ಯಕ್ತಿಗೆ ಅನ್ನಿಸ್ತು ಅನಿಸುತ್ತೆ, ರಿಯಲೈಸ್ ಆಯಿತು ಅನಿಸುತ್ತೆ. ಅದನ್ನು ನೇರವಾಗಿ ಹೇಳದೇ ಇದ್ದರು, ಅವ್ರ ಆ್ಯಕ್ಷನ್ಸ್ ಮುಖಾಂತರ ತೋರಿಸಿದ್ರು. ಅದು ನನಗೆ ಅರ್ಥ ಆಯಿತು. ಓಕೆ, ನಿನಗೆ ಅರ್ಥ ಆಗಿದ್ರೆ ಸಾಕು, ನಿನಗೆ ಕೊಟ್ಟಿರೋ ಸ್ಥಾನ ನಾನು ಕೊಟ್ಟಿದ್ದೀನಿ, ಅದನ್ನ ಹಾಗೆ ಇಟ್ಕೋತೀನಿ. ಫಾರ್ ಎಕ್ಸಾಂಪಲ್, ಅವ್ರನ್ನ ನಾಮಿನೇಟ್ ಮಾಡಿದಾಗಲೂ ನಾನು ಅದನ್ನೇ ಹೇಳಿದ್ದೆ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ಬಟ್ ಆದರೆ ನಾನು ಸಂಬಂಧ ಕಳ್ಕೊಳ್ಳಲ್ಲ. ನಿನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋ ವಿಚಾರ ಎಷ್ಟು ಸತ್ಯನೋ, ನಿನ್ನ ಜೊತೆ ಏನು ಸಂಬಂಧ ಸೃಷ್ಟಿಯಾಗಿದೆಯೋ ಅದನ್ನು ಕಳ್ಕೊಳ್ಳಲ್ಲ ಅನ್ನೋದು ಅಷ್ಟೇ ಸತ್ಯ ಅಂತಲೇ ಹೇಳಿದ್ದೆ ನಾನು. ಸರ್, ನಾಮಿನೇಷನ್ ವಿಚಾರದಲ್ಲಿ ಅವ್ರು ತೊಗೊಂಡಂಥ ಡಿಸಿಷನ್, ಯಾಕಂದ್ರೆ ನೀವು ತಂಗಿ ಅಂತ ಅವ್ರನ್ನ ಸೇವ್ ಮಾಡಿರ್ತೀರ, ಬಟ್ ಅವರು ಅದಕ್ಕೆ ರಿಟರ್ನ್ ಆಗಿ ಅದನ್ನು ಉಳಿಸ್ಕೊಂಡಿರಲ್ಲ. ಸೊ ನೋಡೋರ್ಗೂ ಅದು ಅದೇ ಕಾಣಿಸಿದೆ. ಸೊ ಅದನ್ನು ನೋಡಿದಾಗ ಸರ್ ಏನು ಅನ್ನಿಸ್ತು ಸರ್? ಈಗ ನೀವು ಅದಕ್ಕೆ ಆನ್ಸರ್ ಹೇಳಿದ್ರಿ, ಬಟ್ ಈಗ ಜನರ ತಲೆಯಲ್ಲಿ ಬಂದಿರುತ್ತಲ್ಲ, ನಿಮ್ಮ ನಿಯತ್ತಿಗೆ ಅವ್ರು ಬೆಲೆ ಕೊಟ್ಟಿಲ್ಲ ಅಂತ. ಈಗ ಹೊರಗಡೆ ಬಂದ ಮೇಲೆ ಒಂದಷ್ಟು ನಿಮಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಒಂದಿಷ್ಟು ನಿಮಗೆ ಹಿಂಗೆ ಆಗಿದೆ, ನಮ್ಗೆ ಈ ಥರ ಅನ್ನಿಸ್ತು ಅಂತಲೂ ನಿಮ್ಗೆ ಹೇಳಿರ್ತಾರೆ. ಅವ್ರ ಅಭಿಪ್ರಾಯ ತೊಗೊಂಡಾಗ ಏನು ಅನಿಸುತ್ತೆ? ಇವತ್ತಿಗೂ ನಾನು ಹಾಗೆ ಇರ್ತೀನಿ ಅಂತ ನೀವು ತಗೊಳ್ತೀರಾ ಡಿಸಿಷನ್ ಅಂತ? ಹೌದು, ಅದು ನನ್ನ ವ್ಯಕ್ತಿತ್ವ. ಫಾರ್ ಎಕ್ಸಾಂಪಲ್, ಚೈತ್ರ ಹಂಗೆ ಮಾಡಿದ್ಲು ಅನ್ನೋ ಕಾರಣಕ್ಕೆ ಅವಳ ಮೇಲೆ ಆ ಕ್ಷಣಕ್ಕೆ ಏನೇನು ಕೋಪ ಆಯಿತು ಅದನ್ನೆಲ್ಲ ತೀರಿಸ್ಕೊಂಡೆ. ಅದು ಬಿಟ್ಟು ವಾಟ್ ನೆಕ್ಸ್ಟ್, ಅದನ್ನು ಎಷ್ಟು ದಿನ ಅಂತ ಇಟ್ಕೊಂಡಿರಲಿ ನಾನು ಅದನ್ನು. ಓಕೆ, ಆ ವ್ಯಕ್ತಿಗೆ ಆ ಮೂಮೆಂಟ್ಗೆ ಹಂಗೆ ಮಾಡಬೇಕು ಅನ್ನಿಸ್ತು, ಮಾಡಿದ್ದಾರೆ. ಆಟ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಫೇರ್. ನೀನು ಸರ್ವೈವ್ ಆಗಬೇಕು ಅಂದರೆ ಪ್ರತಿಯೊಂದನ್ನು ನೀನು ಮಾಡಬೇಕಾಗತ್ತೆ. ಅದು ನಿನ್ನ ವ್ಯಕ್ತಿತ್ವ. ಆದರೆ ನಾನು
ನಾನು ಕೊಡ್ತಿರೋವಂಥ ನನ್ನ ವ್ಯಾಲ್ಯೂಸ್ನ ನಾನು ಫಾಲೋ ಮಾಡೋದು ನನ್ನ ವ್ಯಕ್ತಿತ್ವ. ಸೊ ಹಾಗಾಗಿ ನಾನು ಅದನ್ನು ಉಳಿಸ್ಕೊಂಡೆ. ಚೈತ್ರ ಅವರು ಒಂದ್ಸತಿ ಹೊರಗಡೆ ಹೋಗಿ ಬಂದ ಮೇಲೆ ಹೊರಗಡೆ ಹಿಂಗಾಯ್ತು ಹಾಗಾಯ್ತು ಅಂತ ಫೀಡ್ ಮಾಡ್ತಾ ಇರ್ತಾರಲ್ಲ, ಅದು ಒಂದು ಸ್ಟ್ರಾಟಜಿನೇ ಆಗಿರಬಹುದು. ಬಟ್ ಆ ಮೂಮೆಂಟಲ್ಲಿ ನಿಮ್ಗಳ ತಲೆಯಲ್ಲಿ ಏನು ಓಡ್ತಾ ಇತ್ತು ಸರ್? ಅದೊಂದು ಪ್ರೋಟೋಕಾಲ್ ಆಗಿತ್ತು, ಹೊರಗಡೆ ಏನಾಗುತ್ತೋ ಅದನ್ನು ಹೇಳಬಾರ್ದು ಅಂತ. ಸೊ ಅವಾಗ ಸುದೀಪ್ ಸರ್ ತುಂಬ ಕ್ಲಾಸ್ ತೊಗೊಂಡಿರ್ತಾರೆ. ಇದು ಎಷ್ಟು ಸರಿ ಅಂತ ಅನ್ಸುತ್ತೆ ಸರ್? ಆ್ಯಕ್ಚುಲಿ ತಪ್ಪೇ, ಬಟ್ ಆ ಥರ ಒಂದ್ಸತಿ ತಲೆಗೆ ಹುಳ ಬಿಟ್ಟಾಗ ನಿಮಗೆ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನಿಮ್ಗೆ ಏನು ಅನ್ಸೋಕೆ ಶುರುವಾಗುತ್ತೆ, ಏನಿರ್ಬೋದು. ಯಾಕಂದರೆ ಅಷ್ಟೊತ್ತಿಗಾಗಲೇ 50 ದಿನಗಳನ್ನು ಕಳೆದುಬಿಟ್ಟಿದ್ವಿ, ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈಕೆ ಹೊರಗಡೆ ಹೋಗಿ ಬಂದ್ಬಿಟ್ಟು ನಾನು ಈ ಥರದ್ದೆಲ್ಲ ಒಂದಷ್ಟು ಕೇಳಿದೆ, ಈ ಥರದ್ದೊಂದಷ್ಟು ಒಪಿನಿಯನ್ಸ್ ಬಂದಿದೆ ಅಂದಾಗ ಸಹಜವಾಗಿ ಪ್ರತಿಯೊಬ್ಬನಿಗೂ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇತ್ತು. ಆ ಕ್ಯೂರಿಯಾಸಿಟಿಯಿಂದನೇ ಏನು ಅಂತಲೇ ಎಲ್ಲರೂ ಕೇಳಿದ್ದೆ ಹೊರತು ಇವಳಿಗೇನೋ ತಿಳ್ಕೊಂಬಂದ್ಬಿಟ್ಟಿದ್ದಾಳೆ, ಏನೋ ಹೇಳ್ತಿದ್ದಾಳೆ ಅನ್ನೋ ಕಾರಣಕ್ಕಲ್ಲ. ಆ ಕ್ಯೂರಿಯಾಸಿಟಿಯಿಂದ ಕೇಳಿದ್ದು ಹೌದು ತಪ್ಪಾಗಿತ್ತು, ಬಟ್ ಸಹಜವಾಗಿ ಕ್ಯೂರಿಯಾಸಿಟಿಯಿಂದ ನಾವು ಕೇಳಿ ಹೋಗಿದ್ದು. ಆ್ಯಂಡ್ ಅದಾದಮೇಲೆ ಆಕೆಯ ಸ್ಟ್ರಾಟಜಿ ಇದ್ದಿರ್ಬೋದು ಅಂತ ಮಾತಾಡ್ಕೊಂಡಿದ್ದು ಉಂಟು. ಸ್ಟ್ರಾಟಜಿ ಇದ್ದರೆ ಏನು ಅಂತ ಅವಳು ಏನೋ ಒಂದು ಹೇಳಿದ್ಲು ಅನ್ನೋ ಕಾರಣಕ್ಕೆ ಅದನ್ನೇ ಇಟ್ಕೊಂಡು ಓವರ್ ಕಾನ್ಫಿಡೆಂಟಾಗಿ ಆಡೋದು ತಪ್ಪಾಗುತ್ತೆ. ಯಾಕಂದರೆ ಅದೇ ವಾರ ನಾನು ಬಾಟಮ್ 2ಗೆ ಬಂದಿದ್ದೆ. ಸೊ ನಾನು ಅದನ್ನೇನೋ ಇಟ್ಕೊಂಡಿರಲಿಲ್ಲ. ಹೌದು ಏನಿತ್ತು ಅನ್ನೋ ಕ್ಯೂರಿಯಾಸಿಟಿ ಇತ್ತೇ ಹೊರತು ಅದನ್ನು ಇಟ್ಕೊಂಡು ನಂದು ಒಳ್ಳೆ ಥರ ಇದೆಯಪ್ಪ ಹೊರಗಡೆ ಅಂತ ಸೈಲೆಂಟಾಗಿ ಅಥವಾ ಸಮಾಧಾನ ಆಗಿಂತಂತೂ ಇಲ್ಲ.